ದೇವರಿಗೆ ಮಹಿಮೆ ಉಂಟಾಗಲಿ. I'm really delighted to see you all once again. ನಿಮ್ಮೆಲ್ಲರನ್ನು ಮತ್ತೆ ನೋಡಲು ನನಗೆ ಬಹಳ ಸಂತೋಷ ಆಗಿದೆ. Can any one of you remember what was my last sermon? ನನ್ನ ಕಡೆಯ ಒಂದು ಬೋಧನೆ ನಿಮ್ಮ ಯಾರಿಗಾರು ಜ್ಞಾಪನ ಇದೆ ಇಲ್ಲಿ? What topic I taught you when I came last time? ನಾನು ಯಾವ ವಿಷಯವಾಗಿ ನಿಮ್ಮ ಮಧ್ಯದಲ್ಲಿ ಬಂದು ಮಾತನಾಡಿದೆ ಕಳೆದ ಬಾರಿ ಬಂದಾಗ? Okay, doesn't matter, leave it. ಪರವಾಗಿಲ್ಲ ಬಿಡಿ. Today we are going to discuss about a very basic topic or subject of the Bible. ನಾವು ಸತ್ಯವೇದದ ಒಂದು ಅಡಿಪಾಯವಾದಂಥ ವಿಷಯವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. That is faith. ನಂಬಿಕೆ. ನಂಬಿಕೆ. What do you mean by faith? ನಂಬಿಕೆ ಅಂದರೆ ಏನು? Faith is nothing but belief or to trust. ನಂಬಿಕೆ ಅಂದರೆ ನಾವು ನಂಬಬೇಕು, ಅದರಲ್ಲಿ ವಿಶ್ವಾಸ ಇಡಬೇಕು. That's what we read in Hebrews chapter 11 verse 6. ನಾವು 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡುತ್ತೇವೆ. ಇಬ್ರಿಯ 11:6. Without faith it is impossible to please God, because anyone who comes to Him must believe that He exists. Must believe. Faith means belief. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನ ಹುಡುಗರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. Faith means believing the existence of God and His providence. ನಾವು ನಂಬಿಕೆ ಎಂದರೆ ದೇವರು ಇದ್ದಾನೆ, ನಮಗೆಲ್ಲವನ್ನೂ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬಬೇಕಾದ್ದು ಬಹಳ ಮುಖ್ಯ. The writer of Hebrews defined the word faith in verse 1. ನಾವು ಮೊದಲನೇ ವಾಕ್ಯ ನೋಡಬೇಕಾದ್ರೆ ನಂಬಿಕೆ ಕುರಿತು ಮಾತನಾಡ್ತಾನೆ. Faith is being sure of that what we hope for. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆಯಿರುವುದು. And it is certain of what we do not see. ಆದರೆ ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಅದೇ ನಂಬಿಕೆ. This is the definition for the word faith. ಅಂದ್ರೆ ನಂಬಿಕೆಗೆ ಒಂದು ಪರಿಪೂರ್ಣವಾದಂತ ಅರ್ಥವನ್ನು ಕೊಡುವಂತ ವಾಕ್ಯ ಇದು ಒಂದನೇ ವಾಕ್ಯ. In verse 6 we see the meaning of the word faith. 6ನೇ ವಾಕ್ಯದಲ್ಲಿ ಆ ನಂಬಿಕೆಗೆ ಏನು ಅರ್ಥವನ್ನು ಕೊಡುತ್ತಿದೆ ಎಂಬುದಾಗಿ ನೋಡುತ್ತೇವೆ. So when we see Hebrews 11 we see all heroes of faith. ನಾವು ಇಬ್ರು 11ನೇ ನೋಡಬೇಕಾದ್ರೆ ನಂಬಿಕೆಯ ವೀರರನ್ನು ಕುರಿತು ಮಾತನಾಡುತ್ತೆ. But we are not going to discuss about the heroes of faith today. ನಾವು ಇವತ್ತು ಆ ನಂಬಿಕೆ ವೀರರನ್ನ ಕುರಿತು ಮಾತನಾಡುತ್ತಿಲ್ಲ. We are going to discuss about the volume of our faith. ಇವತ್ತು ನಾವು ನಮ್ಮ ನಂಬಿಕೆಯ ವಿಷಯವನ್ನು ಕುರಿತು ನಾವು ನೋಡ್ತಾ ಇದ್ದೇವೆ. See, in the Bible the word faith is used in 3 different ways. ನಮ್ಮ ಸತ್ಯವೇದದಲ್ಲಿ ನಂಬಿಕೆ ಎಂಬುದು 3 ವಿಧದಲ್ಲಿ ವಿವರಿಸಲ್ಪಟ್ಟಿದೆ. First way to explain the belief or trust. ಮೊದಲನೇದಾಗಿ ನಾವು ನಮ್ಮ ನಂಬಿಕೆಯನ್ನ ವಿಶ್ವಾಸವನ್ನು ವ್ಯಕ್ತಪಡಿಸುವಂತದ್ದು. That is what we read in 11 and 6. ನಾವು ಅದನ್ನೇ 11ನೇ ವಾಕ್ಯ 6ನೇ ವಾಕ್ಯ 11:6 ನೋಡುತ್ತೇವೆ. The second way we see the Jude and verse 3. ನಾವು ಎರಡನೇ ನೋಡುತ್ತೇವೆ ಯೂದ 3ನೇ ವಾಕ್ಯ, ಯೂದ ಬರೆದ ಪತ್ರಿಕೆ 3ನೇ ವಾಕ್ಯದಲ್ಲಿ. There we see the word the faith. ನಾವು ಇಲ್ಲಿ ನೋಡುತ್ತೇವೆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. In Hebrews 11:6 we don't see the faith, we see only faith there. ಅಲ್ಲಿ ನಾವು ಇಬ್ರು 11ನೇ ಅಧ್ಯಾಯ 6 ವಾಕ್ಯ ನೋಡುತ್ತೇವೆ, ನಂಬಿಕೆಯನ್ನು ಮಾತ್ರ ನೋಡುತ್ತೇವೆ. But the Jude says the faith. ಅಂದ್ರೆ ಇಲ್ಲಿ ನಾವು ನೋಡುತ್ತೇವೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. Here the faith means the doctrine of apostles. ಇಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಯಾವ ನಂಬಿಕೆ ಕುರಿತು ಮಾತಾಡಿದ್ರೆ ನಮಗೆ ಒಪ್ಪಿಸಲ್ಪಟ್ಟಂತ ಆ ಒಂದು ಸುವಾರ್ತೆ ಅಥವಾ ಉಪದೇಶಗಳು, ಡಾಕ್ಟ್ರಿನ್. There is a big difference between faith and the faith. ನಾವು ಅಲ್ಲಿರುವಂತ ನಂಬಿಕೆಗೂ ಇಲ್ಲಿರುವಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೂ ಬಹಳ ವ್ಯತ್ಯಾಸ ಇದೆ. Faith means belief. ನಮ್ಮ ಫೇತ್ ಅಂದ್ರೆ ನಂಬುವುದು. The faith means the New Testament doctrine. ನಾವು ಬಹಳ ಆಳವಾದಂತ ಒಂದು ನಂಬಿಕೆ ಯಾವುದು ಅಂದ್ರೆ ಹೊಸ ಒಡಂಬಡಿಕೆ ಈ ಒಂದು ಉಪದೇಶ. That is what Jude says, the faith once delivered unto the saints. ಅಂದ್ರೆ ನಮಗೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ಆ ಒಂದು ದೇವಜನಿಗೆ ಶಾಸ್ತ್ರದ ಒಪ್ಪಿಸಲ್ಪಟ್ಟಂತ ನಂಬಿಕೆ. The third way, ಮೂರನೇದು, the word faith used to explain about the Christian living. ಮೂರನೇದು ನಾವು ಕ್ರಿಸ್ತರ ಒಂದು ಜೀವಿತವನ್ನು ಕುರಿತು ನಂಬಿಕೆಯನ್ನು ವ್ಯಕ್ತಪಡಿಸುವಂಥದ್ದು. We see 2 Corinthians chapter 5 and verse 7. 2ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. Apostle Paul says, we live by faith, not by sight. ನಾವು ನೋಡುವರಾಗಿ ನಡೆಯದೆ ನಂಬುವರಾಗಿ ನಡೆಯುತ್ತವಾದ್ದರಿಂದ. In some translations we read like this, we walk by faith, not by sight.
ಕೆಲವು ಟ್ರಾನ್ಸ್ಲೇಷನ್ ಈ ರೀತಿದೆ, ಫಾರ್ ಬಿ ವಾಕ್ ಬೈ ಫೇತ್ ನಾಟ್ ಬೈ ಸೈಟ್ ಎಂಬುದಾಗಿ. So here Paul is using the word faith to describe the Christian living on earth. ಇಲ್ಲಿ ಲೋಕದಲ್ಲಿ ನಂಬಿಕೆ ಹೇಗೆಂದರೆ ಕ್ರೈಸ್ತರು ಬದುಕುವಂತ ರೀತಿಯ ನಂಬಿಕೆಯನ್ನು ನೋಡ್ತಾ ಇದ್ದೇವೆ. So we have seen two things so far. ನಾವು ಎರಡು ವಿಷಯಗಳನ್ನು ನೋಡಿದ್ದೇವೆ. We have defined the word faith. ನಾವು ಈ ಒಂದು ನಂಬಿಕೆಯನ್ನು ಕುರಿತು ವಿಸ್ತಾರವಾಗಿ ನೋಡ್ತಾ ಇದ್ದೇವೆ. And we have also examined how the word faith used in the scriptures. ಅಂದ್ರೆ ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೇವೆ ಈ ನಾವು- ನಂಬಿಕೆ ಕುರಿತು ಸತ್ಯವೇದದಲ್ಲಿ ಯಾವ ರೀತಿ ಹೇಳಲ್ಪಟ್ಟಿದೆ ಅಂತ. Now we are going to see some different kinds of faiths in the Bible. ನಾವು ಇವತ್ತು ವ್ಯತ್ಯಾಸವಾದ ಬೇರೆ ಬೇರೆ ನಂಬಿಕೆಗಳನ್ನು ಕುರಿತು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. Not only the Bible, it is actually among us, in us. ಅಂದ್ರೆ ಬರೀ ಸತ್ಯವೇದದಲ್ಲಿ ಮಾತ್ರ ನೋಡ್ತಾ ಇಲ್ಲ, ನಮ್ಮಗಳ ಮಧ್ಯದಲ್ಲಿ ಆ ನಂಬಿಕೆಯನ್ನು ಕುರಿತು ನೋಡ್ತೇವೆ. If somebody says there is one faith, why you are calling different types of faiths? ಕೆಲವರು ಹೇಳ್ತಾರೆ ಒಂದೇ ನಂಬಿಕೆ ಅಲ್ವಾ, ನೀವು ಯಾಕೆ ಬೇರೆ ಬೇರೆ ನಂಬಿಕೆ ಮಾತಾಡ್ತೀರಾ ಅಂತ. Ephesians 4 to 6, we see there is only one faith. ಎಫೆಸ 4 4 to 6. 4ರಿಂದ ನಾವು 4ರಿಂದ 6 ನೋಡ್ಬೇಕಾದ್ರೆ ಅಲ್ಲಿ ಒಂದೇ ನಂಬಿಕೆಯನ್ನು ಮಾತನಾಡುತ್ತದೆ. You please understand what I am trying to say is I am not talking about there is more faith, but there are more volumes of faith described in the Bible. ನಾವು ಅನೇಕ ನಂಬಿಕೆಗಳ ಕುರಿತು ಮಾತನಾಡುತ್ತಿಲ್ಲ, ಆದರೆ ನಂಬಿಕೆಯ ಅನೇಕ ಹಂತಗಳನ್ನ ನೋಡ್ತಾ ಇದ್ದೇವೆ. That's why I call the types of faith. ಅದನ್ನೇ ನಾನು ಹೇಳಿದ್ದು ನಂಬಿಕೆಯ ವಿಧಗಳು. See, we'll see Matthew chapter 8. ಮತ್ತಾಯನಿಗೆ ಬರೆದ ಸುವಾರ್ತೆ 8ನೇ ಅಧ್ಯಾಯ. There we see little faith. ಅಲ್ಲಿ ನಾವು ನೋಡುತ್ತೇವೆ ಅಲ್ಪ ನಂಬಿಕೆ, ಅಲ್ಪ ವಿಶ್ವಾಸ. When Jesus calmed the storm, he used this word, little faith. ಅಲ್ಲಿ ನಾವು ನೋಡುತ್ತೇವೆ ಈ ಸಮುದ್ರದ ಅಲೆಗಳು ಇದ್ದಾಗ ಅಲ್ಲಿ ಬಂದು Matthew 8, verse 23. 23ನೇ ವಾಕ್ಯವನ್ನು ನಾವು ಧ್ಯಾನಿಸುವ 23 to 27. You see 26. 26ನೇ ವಾಕ್ಯ ನೋಡುತ್ತೇವೆ. Jesus replied, "You of little faith." ಯೇಸು ಕ್ರಿಸ್ತನು ಹೇಳ್ತಾರೆ, ಎಲೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ. What do you mean by little? ಏನು ಅದು ಅಲ್ಪ ವಿಶ್ವಾಸ ಅಂದ್ರೆ ಏನು? Literally, little means small. ಅಲ್ಪ ಅಂದ್ರೆ ಅದು ಕಮ್ಮಿನೇ. This means faith is small. ಅಂದ್ರೆ ಅದರ ಅರ್ಥ ನಂಬಿಕೆ Is ಅಲ್ಪವಾಗಿದೆಯಾ? there a small faith or big faith? ಅಲ್ಪ ನಂಬಿಕೆ ಅಥವಾ ದೊಡ್ಡ ನಂಬಿಕೆ ಅಂತ ಏನಾದ್ರು ಇದೆಯಾ? Then what does it mean here? ಇದರ ಅರ್ಥ ಏನು? ಈ ವಾಕ್ಯದ ಅರ್ಥ ಏನು? See, the disciples are having a little faith. ಇಲ್ಲಿ ನಾವು ನೋಡುತ್ತೇವೆ ಶಿಷ್ಯರಿಗೆ ಅಲ್ಪವಾದ ನಂಬಿಕೆ ಇತ್ತು ಅಥವಾ ವಿಶ್ವಾಸವಿತ್ತು. When disciples were traveling with Jesus on board, there was a big storm. ಅಲ್ಲಿ ನಾವು ನೋಡುತ್ತೇವೆ ಅವರು ಯೇಸು ಕ್ರಿಸ್ತನೊಂದಿಗೆ ದೋಣಿಯಲ್ಲಿ ನೋಡಬೇಕಾದ್ರೆ ಬಹಳ ದೊಡ್ಡ ಬಿರುಗಾಳಿ ಎದ್ದಿತ್ತು ಎಂಬುದಾಗಿ. That time Jesus was sleeping. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ನಿದ್ರೆ ಮಾಡುತ್ತಿದ್ದನು. Disciples frightened and they were afraid and crying out, "Lord, save us, save us." ಅಲ್ಲಿ ನಾವು ನೋಡುತ್ತೇವೆ ಶಿಷ್ಯರು ಭಯಪಟ್ಟು ದಿಗಿಲುಗೊಂಡು ಯೇಸುವೆ ನಮ್ಮನ್ನು ರಕ್ಷಿಸು ರಕ್ಷಿಸು ಎಂಬುದಾಗಿ ಅಲ್ಲಿ ಕೂಗಾಡುತ್ತಿದ್ರು. That we see in verse 25. ಅಲ್ಲಿ ನಾವು 25ನೇ ವಾಕ್ಯದಲ್ಲಿ ಅದನ್ನು ನೋಡುತ್ತೇವೆ. The disciples went and woke him, saying, "Lord, save us, we are going drown." ಅಲ್ಲಿ ನೋಡುತ್ತೇವೆ 25ನೇ ವಾಕ್ಯದಲ್ಲಿ, ಸ್ವಾಮಿ ಕಾಪಾಡು ನಾವು ಸಾಯುತ್ತೇವೆ ಅಂತ ಅನ್ನಲಾಗಿ. Oh, that is the place where Jesus used the word little faith. ಈ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಆ ಪದ ಬಳಕೆ ಮಾಡುತ್ತಾನೆ, ಎಲೆ ಅಲ್ಪ ವಿಶ್ವಾಸ. When disciples were cried, "Lord, save us," Jesus said, "Why you people are afraid?" ಅಲ್ಲೂ ಯೇಸು ಕ್ರಿಸ್ತನ ದೇವರೇ ಸಾಯುತ್ತೇವೆ, ಯೇಸುವೆ ನಮ್ಮ ರಕ್ಷಿಸಿದಾಗ ನೀವು ಯಾಕೆ ನಂಬುವುದಿಲ್ಲ ಅಲ್ಪ ವಿಶ್ವಾಸಗಳೆಂಬುತ್ತಾರೆ. Yes. You people of little faith, why are you afraid? ಏಕೆ ಅಲ್ಪ ವಿಶ್ವಾಸಗಳೇ ನೀವು ಧೈರ್ಯಗೆಡುತ್ತೀರಿ ಎಂಬುದಾಗಿ. Now you tell me, what is a little faith? ಏನ್ ನೀವು ಹೇಳಿ ಅಲ್ಪ ವಿಶ್ವಾಸ ಎಂದರೆ ಏನು? What is the nature of a little faith? ಈ ಅಲ್ಪ ವಿಶ್ವಾಸದ ಒಂದು ಸ್ವಭಾವ ಎಂತದ್ದು? See, the nature of little faith doubts God and His power. ಅಂದ್ರೆ ಈ ಅಲ್ಪ ವಿಶ್ವಾಸದ ಸ್ವಭಾವ ಏನಂದ್ರೆ ದೇವರ ಶಕ್ತಿಯ ಕುರಿತು ನಮಗೆ ಸಂದೇಹಗಳು ಉಂಟಾಗುವುದು. See, Jesus was also with them in the boat. ಅಲ್ಲಿ ನೋಡುತ್ತೇವೆ ಯೇಸು ಕ್ರಿಸ್ತನು ಸಹ ಅವರೊಂದಿಗೆ ಆ ದೋಣಿಯಲ್ಲಿದ್ದಾನೆ. If they drown, Jesus also will drown in the water. ಅಲ್ಲಿ ಅವರು ಮುಳುಗಿದ್ರೆ ಯೇಸು ಕ್ರಿಸ್ತನು ನೀರಲ್ಲಿ ಮುಳುಗ್ತಾನೆ. By keeping Lord with them, they are asking, "We are going to drown." ಅಲ್ಲಿ ಕರ್ತನನ್ನು ಜೊತೆಯಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾರೆ ನಾವು ಮುಳುಗ್ತಾ ಇದ್ದೇವೆ, ಸಾಯ್ತಾ ಇದ್ದೇವೆ. Then what does it mean? They doubt whether He will save us or not. ಅಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ, ಅವ್ರು ಕಾಪಾಡ್ತಾರೋ ಕಾಪಾಡೋರು ಎಂಬುದಾಗಿ. So that is the nature of the little faith. ನೋಡಿ, ಅಲ್ಪ ವಿಶ್ವಾಸದ ಒಂದು ಸ್ವಭಾವ ಏನಂದ್ರೆ ಸಂದೇಹ ಪಡುವುದು. Yes, they doubt the power of God. ಅಂದರೆ ದೇವರ ಶಕ್ತಿಯ ಕುರಿತು ಅಪನಂಬಿಕೆ. Yeah.
There are many Christians are like that now. ಅನೇಕ ಕ್ರೈಸ್ತರು ಇವತ್ತು ಆ ರೀತಿ ಇದ್ದಾರೆ. They always doubt God. ಆ ದೇವರನ್ನು ಯಾವಾಗಲೂ ಸಂದೇಹ ಪಡ್ತಾರೆ. They always doubt the divine power. ಆ ಯಾವಾಗಲೂ ದೇವರ ದಿವ್ಯ ಶಕ್ತಿಯ ಕುರಿತು ಅವರಿಗೆ ಅಪನಂಬಿಕೆ ಇದೆ. That is called a little faith. ಅದನ್ನೇ ನಾವು ಹೇಳುತ್ತೇವೆ ಅಲ್ಪ ವಿಶ್ವಾಸ I ಎಂದು. hope you don't have a little faith. ನಾನು ನಂಬುತ್ತೇನೆ ನಿಮ್ಮಲ್ಲಿ ಅಲ್ಪ ವಿಶ್ವಾಸ ಇಲ್ಲ ಎಂದು. Okay. Another kind of faith we'll see. ಇನ್ನೊಂದು ರೀತಿಯಾದ ನಂಬಿಕೆಯನ್ನು ನಾವು ನೋಡುತ್ತೇವೆ. That is weak faith. ಅದು ಬಹಳ ದೊಡ್ಡ ನಂಬಿಕೆ. Weak faith. ಅದು ಒಂದು ಬಲವಿಲ್ಲ. ಬಲ ಇಲ್ಲದಂತ ನಂಬಿಕೆ. Romans chapter 14. ರೋಮ 14ನೇ ಅಧ್ಯಾಯ. Romans chapter 14. There we see two kinds of brothers and two kinds of faith. ಇಲ್ಲಿ ಎರಡು ವಿಧವಾದ ಸಹೋದರರು, ಎರಡು ವಿಧವಾದಂತ ಒಂದು ನಂಬಿಕೆಯನ್ನು ನೋಡುತ್ತೇವೆ. Weaker brothers and stronger brothers. ಇಲ್ಲಿ ನಾವು ದೃಢವಾಗಿರುವಂತ ಒಂದು ಸಹೋದರ, ದೃಢವಿಲ್ಲದೆ ಇರುವಂತ ಒಬ್ಬ ಸಹೋದರ. In every congregation we see two types of brothers or sisters. ಎಲ್ಲಾ ಸಭೆಗಳಲ್ಲಿ ನಂಬಿಕೆಯಲ್ಲಿ ದೃಢವಾಗಿರುವವರು, ದೃಢವಿಲ್ಲದವರು ಇದ್ದೇ ಇರ್ತಾರೆ. Weak, strong means not physical I'm talking. ನಾವು ದೃಢವಾಗಿರುವುದು, ದೃಢವಿಲ್ಲದಿರುವುದು ಶಾರೀರಿಕವಾಗಿ ಅಲ್ಲ. Weak in faith, strong in faith. ನಂಬಿಕೆಯಲ್ಲಿ ದೃಢವಾಗಿರುವುದು, ನಂಬಿಕೆಯಲ್ಲಿ ದೃಢ ಕಮ್ಮಿ ಇರುವುದು. Then what is a weak faith? ಏನಿದು ದೃಢವಾಗಿಲ್ಲದ ನಂಬಿಕೆ ಅಂದ್ರೆ ಏನು? Weak faith is nothing but a lack of knowledge of God. ದೃಢವಾದ ನಂಬಿಕೆ ಇಲ್ಲ ಏನು ಅಂದ್ರೆ ದೇವರನ್ನು ಕುರಿತ ಒಂದು ಜ್ಞಾನ ಅಲ್ಲಿ ಕಮ್ಮಿ ಆಗಿದೆ. If you read from verse 1 to 5 you will understand. ಇಲ್ಲಿ ನಾವು 1ನೇ ವಾಕ್ಯದಿಂದ 5ನೇ ವಾಕ್ಯ ನೋಡಬೇಕಾದ್ರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. See, the weaker brother thinking we should eat only vegetables. ಅಲ್ಲಿ ನಾವು ನೋಡುತ್ತೇವೆ ನಂಬಿಕೆಯಲ್ಲಿ ದೃಢವಿಲ್ಲದವನು ಯೋಚನೆ ಮಾಡ್ತೇನೆ ನಾನು ಬರೀ ತರಕಾರಿ ತಿನ್ಬೇಕು. The stronger brothers thinks that we can eat anything. ಅಲ್ಲಿ ಸ್ವಲ್ಪ ನಂಬಿಕೆಯಲ್ಲಿ ದೃಢವರಾಗಿ ನಾವು ಏನು ಬೇಕಾದ್ರೂ ತಿನ್ನಬಹುದು ಎಂಬುದಾಗಿ. Today is Sunday. ಇವತ್ತು ಭಾನುವಾರ. We are going to eat what? ಇವತ್ತು ಭಾನುವಾರ ನಾವು ಏನ್ ತಿಂತೀವಿ ಹೋಗಿ? In Chennai we will eat only non-veg on Sundays. ಚೆನ್ನೈಯಲ್ಲಿ ಎಲ್ಲರೂ ಭಾನುವಾರ ಅಂದ್ರೆ ನಾನ್ ವೆಜ್. See, the weaker brothers think we should eat only vegetables, not the meat. ನಂಬಿಕೆಯಲ್ಲಿ ದೃಢ ಇಲ್ಲದವ್ರು ಏನ್ ಅನಿಸ್ತಾರೆ ಅಂದ್ರೆ ನಾವು ಬರೀ ತರಕಾರಿ ತಿನ್ಬೇಕು. You understand what weak faith does? ಏನದು ನಂಬಿಕೆ, ದೃಢವಾದ ನಂಬಿಕೆ ಇಲ್ಲ ಅಂದ್ರೆ ಏನ್ ಅರ್ಥ ಗೊತ್ತಾ? Weak faith produces the lack of knowledge of God, of the scriptures. ಅಂದ್ರೆ ನಮ್ಮ ನಂಬಿಕೆಯಲ್ಲಿ ದೃಢವಲ್ಲದೆ ಇದ್ದರೆ ದೇವರ ಜ್ಞಾನವನ್ನು ಅದು ನಮಗೆ ಬಹಳ ನಿಶ್ಶಕ್ತಗೊಳಿಸುತ್ತದೆ. Paul says in 1 Timothy chapter 4 and verse 4, everything God created is good. ನಾವು ನೋಡುತ್ತೇವೆ ಪೌಲನು 1 ತಿಮೋಥಿ 4ನೇ ಅಧ್ಯಾಯ 4ನೇ ವಾಕ್ಯ ನೋಡ್ಬೇಕಾದ್ರೆ ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ. When you pray and eat, ನೀವು ಅದನ್ನು ಸ್ತೋತ್ರ ಮಾಡಿ ತಿನ್ನಿರಿ, God will purify it. ದೇವರು ಅದನ್ನು ಪರಿಶುದ್ಧಪಡಿಸುತ್ತಾನೆ. So when we don't have the knowledge of God, our faith will become weak. ನಮ್ಮಲ್ಲಿ ದೇವರನ್ನು ಕುರಿತು ಜ್ಞಾನವು ಕಮ್ಮಿ ಆಗಿದ್ದರೆ ಎಲ್ಲಾ ವಿಷಯಗಳಲ್ಲೂ ನಮ್ಮ ನಂಬಿಕೆಯು ನಿಶ್ಶಕ್ತವಾಗುತ್ತದೆ. This is second type of faith. ಇದು ಎರಡನೇ ರೀತಿಯಾದಂತಹ ಒಂದು ನಂಬಿಕೆ. One more type we'll see. ಇನ್ನೊಂದು ರೀತಿಯಾದ ನಂಬಿಕೆ ನೋಡುತ್ತೇವೆ. Matthew chapter 8. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ. There we see the faith of a centurion. ಇಲ್ಲಿ ಎರಡು ರೀತಿಯಾದಂತಹ ಒಂದು ನಂಬಿಕೆಯ ವ್ಯಕ್ತಿಗಳು ನೋಡುತ್ತೇವೆ. Matthew chapter 8. We see the faith of a centurion there. Chapter 8 and verse 6. 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಶತಾಧಿಪತಿಯ ಒಂದು ನಂಬಿಕೆಯನ್ನು ನಾವು ನೋಡುತ್ತೇವೆ. Yes. When Jesus entered Capernaum, ಅಲ್ಲಿ ಯೇಸು ಕ್ರಿಸ್ತನು ಕಪರ್ನೌಮಿಗೆ ಹೋದಾಗ one centurion came to Jesus asking for help. ಅಲ್ಲಿ ಶತಾಧಿಪತಿ ಆಳು ಬಂದು ಆತನ ಸಹಾಯ ಕೇಳುತ್ತಾನೆ. The centurion was requesting for his servant, not for himself. ಅಲ್ಲಿ ಶತಾಧಿಪತಿಯು ಆತನಿಗೋಸ್ಕರ ಕೇಳ್ತಾ ಇಲ್ಲ, ಆತನ ಕೆಲಸದವರಿಗೋಸ್ಕರ ಕೇಳ್ತಾ ಇದ್ದಾನೆ. He said, my servant lying at home. ಪ್ರಭುವೇ, ನನ್ನ ಆಳು ಪಾರ್ಶ್ವದಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ. What Jesus said, you know? ಯೇಸು ಕ್ರಿಸ್ತನು ಏನು ಹೇಳಿದಾನೆ ಗೊತ್ತಾ? I will go and heal him. ನಾನು ಅವನು ಬಂದು ಅವನು ವಾಸಿ ಮಾಡುತ್ತೇನೆ ಅಂತ ಹೇಳ್ತಾನೆ. The centurion never invited him. ಅಲ್ಲಿ ಆತನು ಕರೆದಿಲ್ಲ, ಆತನು ಕೇಳ್ತಾ ಇದ್ದಾನೆ ಅಷ್ಟೇ. But Jesus said, I'll go and heal him. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಬಂದು ವಾಸಿ ಮಾಡ್ತೇನೆ.
What centurion replied? ಅವನು ಶತಾಧಿಪತಿ ಏನು ಉತ್ತರ ಕೊಟ್ಟನು? Lord, I do not deserve to have you come under my roof. ಅವನು ಹೇಳ್ತಾನೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನನ್ನಿಲ್ಲ, ನೀನು ಒಂದು ಮಾತು ಹೇಳಿದ್ರೆ ಸಾಕು. And he also said, you just command from here, my servant will heal there. ನೀನು ಆಜ್ಞೆ ಕೊಟ್ರೆ ಸಾಕು, ನನ್ನ ಆಳಲ್ಲಿ ಗುಣಮುಖನಾಗುತ್ತಾನೆ. You don't believe? Jesus was surprised seeing his faith. ಅಲ್ಲಿ ಯೇಸು ಕ್ರಿಸ್ತನು ಆತನ ನಂಬಿಕೆ ನೋಡಿ ಬಹಳ ವಿಸ್ಮಯಗೊಳ್ಳುತ್ತಾನೆ. The centurion was not a Jew. ಅವನು ಯಹೂದ್ಯನಲ್ಲ, ಶತಾಧಿಪತಿ ಅನ್ಯನು. He was not an Israelite. ಅವನು ಇಸ್ರಾಯೇಲನಲ್ಲ, He was a Gentile man. ಆತನು ಅನ್ಯ ವ್ಯಕ್ತಿ. But he has a great faith. ಆದರೆ ಆತನಲ್ಲಿ ಬಹಳ ದೊಡ್ಡ ನಂಬಿಕೆ ಇತ್ತು. Jesus told he is having a great faith. ಯೇಸು ಕ್ರಿಸ್ತನು ಅಲ್ಲಿ ಹೇಳ್ತಾನೆ, ನಾನು ಇಂಥ ದೊಡ್ಡ ನಂಬಿಕೆ ಎಂಬುದಾಗಿ ಹೇಳ್ತಾನೆ. You see that in verse 10. 10ನೇ ವಾಕ್ಯದಲ್ಲಿ ನೋಡುತ್ತೇವೆ, Jesus said, I did see such a great faith in even Israelites. ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. He is the only Gentile who surprised Jesus by faith. ಆ ಒಬ್ಬ ಅನ್ಯ ಮಾತ್ರ ಯೇಸು ಕ್ರಿಸ್ತನ ನಂಬಿಕೆಯಿಂದ ಯೇಸುವನ್ನೇ ಒಂದು ವಿಸ್ಮಯಗೊಳಿಸುತ್ತಾನೆ. This is called a great faith. ಇದನ್ನೇ ನಾವು ಹೇಳುತ್ತೇವೆ ದೊಡ್ಡ ನಂಬಿಕೆ. Then what is the nature of great faith? ಈ ದೊಡ್ಡ ನಂಬಿಕೆಯ ಒಂದು ಸ್ವಭಾವ ಎಂತದ್ದು? Great faith has 100% confidence in divine power. ಈ ದೊಡ್ಡ ನಂಬಿಕೆ ಎಂದರೆ ದೈವ ಶಕ್ತಿಯ ಮೇಲೆ ಪರಿಪೂರ್ಣವಾದ ನಂಬಿಕೆ ಇರುವಂತದ್ದೇ. Centurion and Jesus in one place. ನಾವು ಅಲ್ಲಿ ನೋಡ್ತೇವೆ, ಶತಾಧಿಪತಿ ಯೇಸು ಕ್ರಿಸ್ತ ಒಂದು ಸ್ಥಳದಲ್ಲಿ ನೋಡ್ತೇವೆ, Patient somewhere else. ಅವನ ಆಳು ಯಾವುದೋ ಮನೆಯಲ್ಲಿ ಅಲ್ಲಿ ರೋಗದಲ್ಲಿ ಬಿದ್ದಿದ್ದಾನೆ. The centurion said, you just command from here. ಅಲ್ಲಿ ನೀವು ಇಲ್ಲಿಂದಲೇ ನೀವು ಆಜ್ಞೆ ಕೊಡಿ ಸಾಕು ಅಂತ You ಹೇಳ್ತಾರೆ. need not to go there. ನೀವು ಅಲ್ಲಿ ಬರಬೇಕಾಗಿಲ್ಲ. If you come, I'm not worthy to receive you. ಆದ್ರೆ ನೀವು ಬಂದರೂ ನಿಮ್ಮನ್ನು ರಿಸೀವ್ ಮಾಡುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಅಂತ ಹೇಳ್ತಾರೆ. You just order from here, he will heal there. ನೀವು ಜಸ್ಟ್ ನೀವು ಆಜ್ಞೆ ಕೊಡಿ, ಆತನು ಗುಣಮುಖನಾಗುತ್ತೆ. So how much confidence he has in the Lord. ನೋಡಿ, ಕರ್ತನಲ್ಲಿ ಆತನಿಗೆ ಎಷ್ಟು ರೀತಿಯಾದಂತ ಒಂದು ದೊಡ್ಡ ವಿಶ್ವಾಸ ಅಥವಾ ನಂಬಿಕೆ ಇರಬೇಕು. After all, he was a Gentile. ಇಷ್ಟಕ್ಕೂ ಆತನು ಒಬ್ಬ ಅನ್ಯನು. Today, many Christians doesn't have this type of faith. ಇವತ್ತು ಅನೇಕ ಕ್ರೈಸ್ತರಲ್ಲಿ ಈ ರೀತಿಯಾದ ನಂಬಿಕೆನೇ ಕಮ್ಮಿಯಾಗಿದೆ. How many types of faiths we discussed so far? ನಾವೀಗ ಎಷ್ಟು ನಂಬಿಕೆ ನೋಡಿದ್ದೇವೆ? Little faith, ಅಲ್ಪ ವಿಶ್ವಾಸ, weak faith, ದೃಢವಾದ ನಂಬಿಕೆ ಇಲ್ಲದಿರುವುದು, great faith. ದೊಡ್ಡ ನಂಬಿಕೆ. Enough? ಸಾಕ? Let us discuss some more. ಇನ್ನು ಸ್ವಲ್ಪ ನಾವು ಮಾತನಾಡೋಣ. Okay. There is a faith which is called a perfect faith ಈಗ ನಾವು ನೋಡುತ್ತೇವೆ ಸರಿಯಾದ ನಂಬಿಕೆ or complete faith. ಅಥವಾ ಸಂಪೂರ್ಣ ನಂಬಿಕೆ. See the book of James, ನಾವು ಯಾಕೋಬನ ಪತ್ರಿಕೆಯನ್ನು ನೋಡುತ್ತೇವೆ, chapter 2 2ನೇ ಅಧ್ಯಾಯ and verse 22-23. 22-23 ನೋಡಬೇಕಾದ್ರೆ James was talking about the faith of Abraham. ಅಲ್ಲಿ ಯಾಕೋಬನು ಅಬ್ರಹಾಮನ ನಂಬಿಕೆಯನ್ನು ಕುರಿತು ಮಾತನಾಡ್ತಾ ಇದ್ದಾನೆ. When James was talking about Abraham, he said that Abraham had a complete faith or a perfect faith. ಇಲ್ಲಿ ಅಬ್ರಹಾಮನನ್ನು ಕುರಿತು ಆತನು ಮಾತನಾಡ್ತಿರ್ಬೇಕಾದ್ರೆ ಆ ಒಂದು ಅಬ್ರಹಾಮನ ನಂಬಿಕೆ ಸಂಪೂರ್ಣವಾದ ನಂಬಿಕೆ ಎಂಬುದಾಗಿ ಮಾತಾಡ್ತಾನೆ. Let us read that verse, please. ಆ ವಾಕ್ಯವನ್ನು ಧ್ಯಾನಿಸೋಣ. James 2:22. ಯಾಕೋಬ 2ನೇ ಅಧ್ಯಾಯ 22ನೇ ವಾಕ್ಯ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಗೆಯಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. Yes, you see the word together there. ಅಲ್ಲಿ ನಾವು ಎಲ್ಲಾ ವಾಕ್ಯಗಳು ಒಟ್ಟಿಗೆ ಬರೋದು ನೋಡ್ತೇವೆ. Working together. ಅಂದರೆ ನಂಬಿಕೆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತು. Faith plus deeds. ಅಲ್ಲಿ ನಾವು ನಂಬಿಕೆ ಮತ್ತು ಸಿದ್ಧಿಗೆ ಬರುವಂತದ್ದು. Our faith and our deeds must work together. ನಮ್ಮ ನಂಬಿಕೆ ಮತ್ತು ನಮ್ಮ ಸಿದ್ಧತೆಗಳು ಕ್ರಿಯೆಗಳು ಎರಡು ಒಟ್ಟಿಗೆ ಬರಬೇಕು. When they work together, our faith becomes perfect. ನಮ್ಮ ನಂಬಿಕೆ ಮತ್ತು ನಮ್ಮ ಕ್ರಿಯೆ ಒಟ್ಟಾಗಿ ಬಂದಾಗ ಅದು ಪರಿಪೂರ್ಣವಾಗುತ್ತದೆ. That is the speciality of the faith of Abraham. ಅದು ಅಬ್ರಹಾಮನ ಒಂದು ನಂಬಿಕೆಯ ಒಂದು ವಿಶೇಷತೆ. James says faith is just action. ಇಲ್ಲಿ ಹೇಳ್ತಾನೆ ನಂಬಿಕೆ ಎನ್ನುವುದು ಒಂದು ಕ್ರಿಯೆ ಆಗಿದೆ ಎಂಬುದಾಗಿ. If you see entire book of James, James says faith means action, not mere words. ಅಲ್ಲಿ ನಾವು ಯಾಕೋಬನ ಸಂಪೂರ್ಣ ಪತ್ರಿಕೆ ಓದಬೇಕಾದ್ರೆ ನಂಬಿಕೆ ಅಂದರೆ ಅದು ಕ್ರಿಯೆಯಿಂದನೇ ಆಗುತ್ತದೆ, ಕ್ರಿಯೆ ಇರಬೇಕು ಎಂಬುದಾಗಿ. So Abraham faith and actions work together and he became a complete faithful man. ಅವನ ನಂಬಿಕೆ ಮತ್ತು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆತನ ನಂಬಿಕಸ್ಥನೆಂಬ ಹೆಸರನ್ನು ಹೊಂದಿದನು. His faith was made completely by what he did.
ಅಂದರೆ ನಾವು ನೋಡುತ್ತೇವೆ ಆತನ ನಂಬಿಕೆಯು ಮತ್ತು ಕ್ರಿಯೆಯು ಪ್ರವರ್ತಿಸಿ ಅದು ಸಿದ್ಧಿಗೆ ಬಂತು Now ಎಂಬುದಾಗಿ. you tell me, what is the nature of a complete faith or a perfect faith? ನೋಡಿ ಈಗ ನೀವು ಯೋಚನೆ ಮಾಡಿ, ಸಂಪೂರ್ಣವಾದ ನಂಬಿಕೆ ಅಥವಾ ಸರಿಯಾದ ನಂಬಿಕೆ ಎಂದರೆ ಯಾವುದು? Can you guess ನೀವು ಸ್ವಲ್ಪ ಯೋಚನೆ why ಮಾಡಿ. we call Abraham father of faithful people? ಯಾಕೆ ನಾವು ಅಬ್ರಹಾಮನನ್ನು ನಂಬಿಕೆಗೆ ಮೂಲ ಪಿತ ಎಂಬುದಾಗಿ ಕರೆಯುತ್ತೇವೆ? Why? ಯಾಕೆ? The perfect faith obeys God 100%. ಅಂದರೆ ಸರಿಯಾದ ನಂಬಿಕೆ, ಪರಿಪೂರ್ಣವಾದ ನಂಬಿಕೆ ಅಂದರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವಂಥದ್ದು. When God asked Abraham, leave your nation, he left his nation. ಆತನು ಅಬ್ರಹಾಮನಿಗೆ ಹೇಳಿದರು, ನೀನು ದೇಶವನ್ನು ಬಿಟ್ಟು ನಾನು ಹೇಳುವ ಜಾಗವನ್ನು ಬಿಟ್ಟು ಹೋದನು. God asked him, leave your father's house. ನಿನ್ನ ತಂದೆ ಬಂಧು ಬಳಗವನ್ನು ಬಿಟ್ಟು ಬಾ, ಬಂದನು. God said, leave all your relatives ನಿನ್ನ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಬಾ, and go the nation where I show you. ನಾನು ತೋರಿಸುವ ದೇಶಕ್ಕೆ ನೀನು ಹೋಗು. Abraham did not ask any single question. ಅಲ್ಲಿ ಅಬ್ರಹಾಮನು ಯಾವುದೇ ಒಂದು ಸಣ್ಣ ಒಂದು ಪ್ರಶ್ನೆಯನ್ನು ಸಹ ಮಾಡಲಿಲ್ಲ. He just obeyed God and left. ಆತನು ದೇವರಿಗೆ ವಿಧೇಯನಾದನು, ಹೊರಟು ಹೋದನು. By faith, Abraham left everything and went. ಅಲ್ಲಿ ನಂಬಿಕೆ ಸಂಪೂರ್ಣವಾಗಿದ್ದರಿಂದ ಎಲ್ಲವನ್ನೂ ಬಿಟ್ಟು The ಆತನು, thing is, he does not know where he is going. ಅವನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. Like Satvika. ಲೈಕ್ ಸಾತ್ವಿಕ ಅಂತ ನಮ್ಮ ಹುಡುಗಿ ಬಂದಿದ್ದಾರೆ She was traveling in the morning. She doesn't know where she was going. ಅವಳು ಬೆಳಗ್ಗೆ ಇಲ್ಲಿ ಚರ್ಚೆ ಬರ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. But she has a faith, I must worship today. ಅವಳಿಗೆ ನಂಬಿಕೆ ಇತ್ತು, ನಾನು ಇವತ್ತು ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ. 100% obedience. ಅದು ದೇವರಲ್ಲಿ ನಾವು 100 ವಿಧವಾದಂತ ಒಂದು ನಂಬಿಕೆಯನ್ನು That ತೋರಿಸುತ್ತದೆ. is the nature of a perfect faith. ಅದು ನಂಬಿಕೆಯ ಒಂದು ಪರಿಪೂರ್ಣವಾದ ಸ್ವಭಾವ. Now I'm planning to leave you, ನಾನು ಈಗ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಸಾತ್ವಿಕ. saying one more word. ಒಂದು- There is a dangerous faith also in the Bible. ನಾವು ಇನ್ನೊಂದು ಅಪಾಯಕಾರಿಯಾದಂತ ನಂಬಿಕೆಯನ್ನು ನೋಡ್ತೇವೆ That ಸತ್ಯವೇದದಲ್ಲಿ. is a dead faith. ಅದು ಸತ್ತಂತ ನಂಬಿಕೆ. See the book of James, chapter 2 and verse 26. ಅಲ್ಲಿ ನಾವು ಇನ್ನೊಂದು ನಂಬಿಕೆ ನೋಡುತ್ತೇವೆ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ. As the body without the spirit is dead, so faith without deeds is dead. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರೋ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. You understand now? What is a dead faith? ನಿಮಗೆ ಅರ್ಥ ಇದ್ದಾಗ ಸತ್ತಂತ ನಂಬಿಕೆ ಎಂದರೆ ಏನು ಎಂಬುದಾಗಿ. A faith which doesn't work, that is a dead faith. ನಂಬಿಕೆಯಲ್ಲಿ ಕ್ರಿಯೆ ಇಲ್ಲ ಅಂದರೆ ಆ ನಂಬಿಕೆ ಸತ್ತದ್ದೇ. Faith and actions are inseparable. ಆ ನಂಬಿಕೆ ಮತ್ತು ಕ್ರಿಯೆಯು ಎಲ್ಲ ಒಟ್ಟಾಗಿ They ಇರಬೇಕು. must always go together, work together. ಅವೆಲ್ಲವೂ ಒಟ್ಟಿಗೆ ಜೋಡಾಗಿ ಸಾಗಬೇಕು. Yes, that is the faith which God requires from us. ಆ ನಂಬಿಕೆಯನ್ನ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾನೆ. If your faith doesn't work, you are dead spiritually. ನಿಮ್ಮ ನಂಬಿಕೆಯು ಕೆಲಸ ಮಾಡದಿದ್ದರೆ ನೀವು ಆತ್ಮೀಯ ರೀತಿಯಲ್ಲಿ ಸತ್ತವರಾಗಿದ್ದೀರಾ. Are you dead or alive? ನೀವು ಸತ್ತಿದ್ದೀರಾ, ಬದುಕಿದ್ದೀರಾ? Am I dead or alive? ನಾನು ಸತ್ತಿದ್ದೇನಾ, ಬದುಕಿದ್ದೇನಾ? Let us examine ourselves. ನಮ್ಮನ್ನು ನಾವು ಪರಿಶೀಲಿಸಿ ನೋಡಿಕೊಳ್ಳೋಣ. What is the volume of my faith? ನನ್ನ ಒಂದು ನಂಬಿಕೆಯ ಒಂದು ಸಾಂದ್ರತೆ ಅಥವಾ ನನ್ನ ನಂಬಿಕೆಯ ಒಂದು ಅಳತೆ ಎಷ್ಟಿದೆ? I have a little faith. ನನ್ನಲ್ಲಿ ಅಲ್ಪ ವಿಶ್ವಾಸ ಇದೆಯಾ, Whether I have a weak faith, ಅಥವಾ ನನ್ನಲ್ಲಿ ದೊಡ್ಡ ನಂಬಿಕೆ or ಇದೆಯಾ, whether I have a dead faith. ಅಥವಾ ನನ್ನಲ್ಲಿ ಸತ್ತಂತ ನಂಬಿಕೆ ಇದೆಯಾ? Then opposite to that, ಅದರ ವಿರುದ್ಧವಾಗಿ let us examine whether I have a complete faith like Abraham. ನಾನು ಅಬ್ರಹಾಮನ ರೀತಿಯಲ್ಲಿ ನನ್ನಲ್ಲಿ ಪರಿಪೂರ್ಣವಾದ ನಂಬಿಕೆ ಇದೆಯಾ? Just examine ourselves. ನಮ್ಮನ್ನು ನಾವು ಪರಿಶೀಲಿಸಿ ನೋಡಿಕೊಳ್ಳೋಣ. Our faith, the volume of our faith must increase day by day. ನಮ್ಮಲ್ಲಿರುವಂತ ನಂಬಿಕೆಯ ಒಂದು ಬಲವು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರಬೇಕು. It should not decrease. ನಮ್ಮ ನಂಬಿಕೆಯನ್ನ ಕಮ್ಮಿ ಮಾಡಿಕೊಳ್ಳಬಾರದು. If faith is not there in you, ನಮ್ಮಲ್ಲಿ ಆ ನಂಬಿಕೆ ಇಲ್ಲದಿದ್ದರೆ Christ will not dwell in you. ನಿಮ್ಮಲ್ಲಿ ಕ್ರೈಸ್ತನಿರುವುದಕ್ಕೆ If you ಸಾಧ್ಯವಾಗುತ್ತದೆ. have a faith, ನಿಮ್ಮ ನಂಬಿಕೆ ಇದ್ದರೆ you have Christ. ನಿಮ್ಮಲ್ಲಿ ಕ್ರೈಸ್ತನಿದ್ದಾನೆ. If you don't have faith, ನಿಮ್ಮ ನಂಬಿಕೆ ಇಲ್ಲದಿದ್ದರೆ you don't have Christ. ನಿಮ್ಮಲ್ಲಿ ಕ್ರೈಸ್ತನರು So ಸಾಧ್ಯ. let us examine ourselves today. ನಮ್ಮನ್ನು ನಾವು ಪರಿಶೀಲಿಸಿ ನೋಡಿಕೊಳ್ಳೋಣ. Let us see the scriptures. ನಾವು ವಾಕ್ಯವನ್ನು ನೋಡೋಣ. 2 Corinthians 2 ಕೊರಿಂಥ chapter 13 13ನೇ ಅಧ್ಯಾಯ and verse 5. 5ನೇ ವಾಕ್ಯ. 2 ಕೊರಿಂಥ Paul says we have 13. to check, we have to examine our faith. ಇಲ್ಲಿ ಪೌಲ್ ಹೇಳುತ್ತಾರೆ, ನಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ. Examine yourselves to ಕ್ರಿಸ್ತ see whether you are in the faith. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. Test yourself. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. Do not realize that Christ Jesus is in you.
ಅಂದ್ರೆ ನಿಮ್ಮಲ್ಲಿ ಯೇಸು ಕ್ರಿಸ್ತ ನಿಮ್ಮಲ್ಲಿ ಇದ್ದಾನೋ ಇಲ್ಲ ಒಂದು ನಿಮಗೆ ಮಾತ್ರ ತಿಳಿಯುತ್ತೆ. See, two different words are used here. ಇಲ್ಲಿ ಎರಡು ವಿಧವಾದಂತಹ ವಾಕ್ಯವನ್ನು ಬಳಸ್ತಿದ್ದಾನೆ. Examine yourself. ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ. Test yourself. ಪರಿಶೋಧಿಸಿಕೊಳ್ಳಿ. What does it mean? ಪರೀಕ್ಷಿಸಿಕೊಳ್ಳಿ, ಪರಿಶೋಧಿಸಿ. Examine your faith. ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿ. Test your faith. ಅದನ್ನು ಪರಿಶೋಧಿಸಿ. You will understand the volume of your faith. ನೀವು ಪರಿಶೋಧಿಸಿದಾಗ ನಿಮ್ಮ ನಂಬಿಕೆಯ ಒಂದು ಅಂತರ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. This is very basic topic, a subject of the Bible. ಇದು ಸತ್ಯವೇದದ ಬಹಳ ಒಂದು ಸತ್ಯವೇದ ಒಂದು ಅಡಿಪಾಯವಾದಂತ ಒಂದು ವಿಷಯ. Without faith we can't please God. ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Without faith you cannot lead a faithful Christian life. ನಾವು ನಂಬಿಕೆ ಇಲ್ಲದೆ ಒಂದು ನಂಬಿಕೆಯುಳ್ಳ ಕ್ರಿಸ್ತ ಜೀವನವನ್ನು ಮಾಡಲು ಸಾಧ್ಯವಿಲ್ಲ. Without faith you cannot inherit the kingdom of God, the eternal kingdom of God. ನಾವು ನಂಬಿಕೆ ಇಲ್ಲದೆ ದೇವರ ನಿತ್ಯತ್ವದ ಶಾಶ್ವತವಾದ ರಾಜ್ಯದಲ್ಲಿ ಸೇರಲು ಸಾಧ್ಯವಿಲ್ಲ. Why? Because ಯಾಕೆಂದರೆ all unfaithful people will go to hell. ಯಾಕಂದ್ರೆ ಎಲ್ಲ ಅಲ್ಪ ವಿಶ್ವಾಸಿಗಳು ಅಂತ ನಂಬಿಕೆ ಇಲ್ಲದವರು ನರಕಕ್ಕೆ ಪಾತ್ರರಾಗಿದ್ದಾರೆ. See, we see the list of people going to hell. ನಾವು ನೋಡುತ್ತೇವೆ ಯಾರು ನರಕಕ್ಕೆ ಬಾಧ್ಯರು ಎಂಬುದಾಗಿ. Revelation chapter 21 and verse 8. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ. There is a list of people ಅಲ್ಲಿ ನಾವು ನೋಡುತ್ತೇವೆ ಒಂದು ಲಿಸ್ಟ್ ಕೊಡ್ತಾ ಇದ್ದಾರೆ ಯಾರು who will be thrown away in the lake of fire. ಇಲ್ಲಿ ನಾವು ನೋಡುತ್ತೇವೆ ಆ ಬೆಂಕಿ ಗಂಧಕಗಳಲ್ಲಿರುವಂತ ಕೆರೆಗೆ ಯಾರು ಹಾಕಲ್ಪಡುತ್ತಾರೆ. That is called the second death. ಅದು ನಾವು ನೋಡುತ್ತೇವೆ ಎರಡನೇ ಮರಣ. You see the list? ನೋಡ್ತೀರಾ ಲಿಸ್ಟ್ ಅಲ್ಲಿ Who is there first in the list? Toppers of the list. ಫಸ್ಟ್ ಯಾರಿದ್ದಾರೆ ಟಾಪ್ ಅಲ್ಲಿ? ಏಡಿಗಳು. Second, you see second. ಸೆಕೆಂಡ್ ಯಾರಿದ್ದಾರೆ? Unbelievers. ನಂಬಿಕೆ ಇಲ್ಲದವರು. Faithless people. ಅಂದ್ರೆ ನಂಬಿಕೆ ಕಳಕೊಂಡವರು. They are second in the list. ಅವರು ಲಿಸ್ಟ್ ಅಲ್ಲಿ ಎರಡನೇ ಜಾಗದಲ್ಲಿ ಇದ್ದಾರೆ. Where they'll go? ಎಲ್ಲಿ ಹೋಗ್ತಾರೆ? See the last line of the verse. ಕಡೆಯ ವಾಕ್ಯ ನೋಡೋಣ ಅದರಲ್ಲಿ. All liars, the liars are the last in the list. ಸುಳ್ಳುಗಾರರು ಕೊನೆಯದಾಗಿ Their place will be in the fiery lake of burning sulfur. This is the second death. ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕವಿರುವ ಕೆರೆಯೇ, ಅದು ಎರಡನೇ ಮರಣ ಎಂಬುದನ್ನು ತಿಳಿಸಿ. Now you tell me, if you want to go to heaven, what type of faith you need? ನೀವು ಈಗ ಯೋಚನೆ ಮಾಡಿ, ಪರಲೋಕಕ್ಕೆ ಹೋಗಬೇಕಾದರೆ ನನ್ನಲ್ಲಿ ಯಾವ ರೀತಿಯಾದ ನಂಬಿಕೆ ಇರಬೇಕು? If you have a little faith, if your faith is little, where you will go? ನಿಮ್ಮಲ್ಲಿ ಅಲ್ಪ ವಿಶ್ವಾಸ ಅಂದ್ರೆ ಎಲ್ಲಿ ಹೋಗ್ತೀರಾ? Heaven or hell? ಎಲ್ಲಿ ಹೋಗ್ತೀರಾ? ಪರಲೋಕ ಹೋಗ್ತೀರಾ, ನರಕಕ್ಕೆ ಹೋಗ್ತೀರಾ? When your faith is weak, where will you go? ನಿಮ್ಮ ನಂಬಿಕೆಯು ಅಶಕ್ತವಾಗಿದ್ದರೆ, ದೃಢವಾಗಿಲ್ಲದಿದ್ದರೆ ಎಲ್ಲಿ ಹೋಗ್ತೀರಾ? Heaven or hell? ಪರಲೋಕದ, ನರಕನ? If your faith is dead, where will you go? ನಿಮ್ಮ ನಂಬಿಕೆಯು ಸತ್ತದ್ದಾಗಿದ್ದರೆ ಎಲ್ಲಿ ಹೋಗ್ತೀರಾ? Hell or heaven? ಪರಲೋಕನ, ನರಕನ? I want to go to heaven. ನಾನು ಪರಲೋಕಕ್ಕೆ ಹೋಗ್ಬೇಕಪ್ಪ. நான் வந்து பரலோகம் தான் போகணும்னு விரும்புறேன். ನಾನು ಪರಲೋಕಕ್ಕೆ தான் போகணும். நீங்க எங்க போகணும்? நீங்க எங்க போகணும்? Let us examine ourselves. ನಾವು ನಮ್ಮನ್ನ ಪರೀಕ್ಷೆ ನೋಡ್ಕೊಳ್ಬೇಕು. Let us grow in faith. ನಮ್ಮ ನಂಬಿಕೆಯಲ್ಲಿ ನಾವು ಬೆಳೆಯುತ್ತಾ Every day by day, let us grow in faith. ದಿನದಿಂದ ದಿನಕ್ಕೆ ನಮ್ಮ ನಂಬಿಕೆಯು ಬೆಳೆಯುತ್ತಾ ಹೋಗಬೇಕು. The faith which pleases God. ಈ ನಂಬಿಕೆಯು ದೇವರನ್ನು ಮೆಚ್ಚಿಸುವಂತ The ಕಾರ್ಯವಾಗಿದೆ. faith which makes us perfect. ನಂಬಿಕೆಯು ನಮ್ಮನ್ನು ಪರಿಪೂರ್ಣವಾಗಿ ಮಾಡುತ್ತದೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.